ಬಹುತೇಕ ತಮ್ಮ ಅಂಶಗಳು ಒಪ್ತೀರಾ ಅಂತ ಅನ್ಕೊಂಡಿದ್ದೇನೆ ಸರ್. ಇವೆಲ್ಲ ಅದಕ್ಕೆ ದಾಖಲಾತಿಗಳು ಇದಾವೆ ಸರ್ ಇಲ್ಲಿ. ಮತ್ತು ಸರ್ ಈಗ ತಾವು ಅದು ಪತ್ರ ಬರೆದಿರೋದ್ರ ಬಗ್ಗೆ ಸರ್ ನಮ್ಮದು ಒಂದು 2-3 ಡಿಮ್ಯಾಂಡ್ಸ್ ಇದೆ ಸರ್. ಒಂದು ಏನಂದರೆ ತಾವು ಇದನ್ನು ದಯವಿಟ್ಟು ವಿಡ್ರಾ ಮಾಡ್ಬೇಕು ಸರ್ ಇದನ್ನು. ಯಾಕಂದರೆ ಇದನ್ನು ವಿಡ್ರಾ ಮಾಡದೆ ಹೋದರೆ ನಮ್ಮದು ಆತ್ಮಸ್ಥೈರ್ಯ ಕುಗ್ಗಿಸ್ದಂಗೆ ಆಗ್ತದೆ. ಸೊ ಆ ಥರ ಆದಾಗ ಎಲ್ರಿಗೂ ಕೆಲಸ ಮಾಡೋದು ಎಲ್ಲ ಇಲಾಖೆಗಳಲ್ಲಿ ಅವರಿಗೆ ಇದೇನಪ್ಪ ನಾವು ಅಸಮರ್ಥರು ಅನ್ನೋ ಭಾವನೆ ಬರಬಾರ್ದು ಅಂತಕ್ಕಂಥ ಸರ್ ದಯವಿಟ್ಟು ತಾವು ಅದನ್ನು ಆರ್ಡ್ರನ್ನ ವಿಡ್ರಾ ಮಾಡ್ಬೇಕು ಸರ್. ಮತ್ತು ಆದರೆ ಸರ್ ನಮ್ಮೆಲ್ಲ ಸಚಿವಾಲಯದ ಅಧಿಕಾರಿ ನೌಕರಿಗೆ ಭಾಳ ಮನಸ್ಸಿಗೆ ನೋವಾಗಿರೋದ್ರಿಂದ ತಾವೊಂದು ಕ್ಷಮಾಯಾಚನೆ ಕೇಳಿದ್ರೆ ತಾವು ಇನ್ನಷ್ಟು ದೊಡ್ಡವರಾಗ್ತೀರ ಸರ್. ತಾವೊಂದು ಅಪಾಲಜಿ ಕೇಳಿದ್ರೆ ವಿಲ್ ರಿಯಲಿ ಅಪ್ರಿಷಿಯೇಟ್ ಫಾರ್ ದ್ಯಾಟ್ ಸರ್. ಅಕಸ್ಮಾತ್ ಈಗ ಇಲ್ಲ ನಾನು ನಮ್ಮ ಈ ಎಲ್ಲ ಸಮಸ್ಯೆಗಳ ಬಗೆಹರಿಸೋದಿಲ್ಲ, ನನ್ನ ಥಾಟಿಯಲ್ಲೇ ನಾವು ಹೋಗ್ತೀವಿ ಮಾಡ್ತೀವಿ ಅನ್ನೋದು ಸರ್ ಅನಿವಾರ್ಯವಾಗಿ ಸರ್ ನಮ್ಮ ಎಲ್ಲ ವರ್ಟಿಕಲ್ ಲಿಮಿಟನ್ನು ನಾವು ದಾಟಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ನಮ್ಮ ಗೌರವವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಆ ರೀತಿ ನಾವು ಕಾಪಾಡ್ಕೊಳ್ತೀವಿ ಸರ್. ಬಟ್ ಅದು ಆಗಬಾರ್ದು ಅಂತಕ್ಕಂಥ ಸರ್. ಯಾಕಂದ್ರೆ ರಿವೆನ್ಯೂನಲ್ಲಿ ಇದು ಆಗಿ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಹೆಸರು ಕೆಡ್ಕೊಂಡು ಮಿನಿಸ್ಟರ್ ಅವ್ರಿಗೆ ಅನಾಹುತ ಆಗಿ ಸಚಿವಾಲಯಕ್ಕೆ ಹೆಸರು ಬಂದು ಭಾಳ ದೊಡ್ಡ ಹೋರಾಟನಾಗಿ ಅಂತಿಮವಾಗಿ ನಾವು ಅನ್ಕೊಂಡಂಗೆ ಎಲ್ಲ ಆದವು ಸರ್.